ಎಲ್ಲರಿಗೂ ನಮಸ್ಕಾರ. ಮೆರಿ ಕ್ರಿಸ್ಮಸ್. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ವಿಶೇಷ ದಿನಕ್ಕಾಗಿ ವಿಶೇಷ ಅತಿಥಿಯನ್ನು ಕರೆಸಿ ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ಯಾರು ಈ ವಿಶೇಷ ಅತಿಥಿ? ಓರ್ವ ಬಹುಮುಖ ಪ್ರತಿಭೆ. ಹೇಗೆ ಇವರನ್ನು ವರ್ಣಿಸಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಅವರು ತಮಗೆಲ್ಲ ಪರಿಚಿತರು. ಕನ್ನಡಿಗರ ಮನಗಳಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದಂಥ ಅಪರೂಪದ ನಟ, ನಿರ್ದೇಶಕ, ನಿರ್ಮಾಪಕ, ಹಾಸ್ಯ ಕಲಾವಿದ, ಸಾಹಿತಿ ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಸಹೃದಯಿ. ಯಾರು ಇಷ್ಟೊಂದು ವಿಶೇಷಣಗಳನ್ನು ಒಳಗೊಂಡಂಥ ವ್ಯಕ್ತಿ? ಕುತೂಹಲ ಆಗ್ತಾ ಇದೆ ಅಲ್ವಾ? ಇನ್ನು ಹೆಚ್ಚು ತಮ್ಮನ್ನು ಕಾಯಿಸಲ್ಲ, ನಮ್ಮ ಜೊತೆ ಬಂದಿದ್ದಾರೆ. ನಿಮ್ಮ ಜೊತೆ ಸಮಯವನ್ನು ಕಳೆಯೋದಕ್ಕೆ ರಿಚಿ ಅಂತ ಗೆಳೆಯರ ಬಳಗದಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ನಮ್ಮ ರಿಚರ್ಡ್ ಲೂಯಿಸ್. ತಮ್ಮೆಲ್ಲರ ಪರವಾಗಿ ರಿಚರ್ಡ್ ಲೂಯಿಸ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ. 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 ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ನನಗೆ ಭಾರಿ ಖುಷಿ ಆಗ್ತಾಯಿದೆ, ನೀವು ನನ್ನನ್ನು ಇಂಟರ್ವ್ಯೂ ಮಾಡ್ತಾಯಿದ್ದೀರಿ, ಅದು ಬೇರೆ ಕ್ರಿಸ್ಮಸ್ ದಿವಸ. ಈ ಇದಕ್ಕೆ ನನಗೆ ಇನ್ವಿಟೇಷನ್ ಬಂದಾಗ ಆಶ್ಚರ್ಯ ಆಯಿತು. ಯಾಕಂದರೆ ನನ್ನನ್ನು ಯಾವುದೂ ಈ ಕ್ರಿಶ್ಚಿಯನ್ ಫೆಸ್ಟಿವಲ್ ಜೊತೆ ಐಡೆಂಟಿಫೈ ಮಾಡಲ್ಲ. ಹಾಗೆ ಬಂದುಬಿಟ್ಟಿದೆ ಬಿಕಾಸ್ ಆಫ್ ಮೈ ರಂಗಭೂಮಿ, ಚಲನಚಿತ್ರ. ಹೀಗಾಗ್ಬಿಟ್ಟು ನಾನು ಕಾರ್ಯಕ್ರಮ ಶುರು ಮಾಡಿದ್ದೆ ಗಣೇಶನ ಹಬ್ಬನಿಂದ. ಅಲ್ಲಿಂದ ಬಂದವನು ನಾನು. ನಾಟಕದಲ್ಲಿ ಎಲ್ಲ ನಾಟಕಗಳು ಸೂತ್ರಧಾರಿಯ ಪಾತ್ರ ನಂದು. ಆದ್ದರಿಂದ ವಿಘ್ನೇಶ್ವರನ ಸ್ತುತಿ ನಂದಿನ ಶುರು ಆಗೋದು. ಸರ್, ಕಲಾವಿದನಿಗೆ ಯಾವುದೇ ಧರ್ಮ, ಭಾಷೆ ಇವುಗಳ ಬಂಧನ ಇರಕೂಡ್ದು. ಈ ಒಂದು ಸಂದರ್ಭಕ್ಕೆ ತಮ್ಮನ್ನು ಕರೆಸಬೇಕು ಅಂತ ನಮ್ಮ ಕೇಂದ್ರದಲ್ಲಿ ಎಲ್ಲರ ಒತ್ತಾಯ ಬಂತು. ಹಾಗಾಗಿ ಬಹುಜನರ ಕೋರಿಕೆಯ ಮೇಲೆ ತಮ್ಮನ್ನು ಕರೆದ್ವಿ. ತಾವು ದೊಡ್ಡ ಮನಸ್ಸು ಮಾಡಿ ಬಂದಿದ್ದೀರಿ. ಇದು ನಮಗೆ ಬಹಳ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು. ರಿಚಿ ಅವರೇ, ಮೊದಲು ನಮಗೆ ನಿಮ್ಮ ಪ್ರಾಥಮಿಕ ಪರಿಚಯ ಆಗಬೇಕು. ತಮ್ಮ ತಂದೆ ತಾಯಿಗಳ ಪರಿಚಯ, ತಾವು ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ, ಯಾವ ಶಿಕ್ಷಣವನ್ನು ಪೂರ್ಣಗೊಳಿಸಿದಿರಿ, ಎಲ್ಲಿ ತಮ್ಮ ವೃತ್ತಿಯನ್ನು ತಾವು ಆರಂಭಿಸಿದಿರಿ, ಇದರ ಒಂದು ಪ್ರಾಥಮಿಕ ಪರಿಚಯ ಇದ್ದರೆ ಪರಿಪೂರ್ಣತೆ ಸಿಗುತ್ತೆ ಅಂತ. ಯಾಕಂದರೆ ರಿಚಿ ಅಂದ ಕೂಡಲೇ ನಮಗೆ ಹಾಸ್ಯ ಕಲಾವಿದರು ಅನ್ನೋದಷ್ಟೇ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಆದರೆ ರಿಚಿ ಅಷ್ಟೇ ಅಲ್ಲ, ಅಪರಾಧವಾಗುತ್ತೆ. ರಿಚಿಯನ್ನು ಕೇವಲ ಹಾಸ್ಯ ಕಲಾವಿದ ಅಂತ ನಾವೊಂದು ಬ್ರ್ಯಾಂಡ್ ಮಾಡಿಬಿಟ್ರೆ ತಪ್ಪಾಗುತ್ತದೆ. ಹಾಗಾಗಿ ತಮ್ಮ ಸಮಗ್ರ ಪರಿಚಯ ನಮಗಾಗಬೇಕು. ತಮ್ಮ ಬಾಲ್ಯದ ಪರಿಚಯ. ನನ್ನ ತಂದೆ ಆ್ಯಂಟನಿ ಲೂಯಿಸ್ ಅಂತ ಇಲ್ಲಿ ವಿಧಾನಸೌಧದಲ್ಲಿ ಟ್ರೆಷರರ್ ಆಗಿ ರಿಟೈರ್ ಆದರು. ನನ್ನ ತಾಯಿ ಲೂಸಿ ಲೂಯಿಸ್. ನಮ್ಮ ಮೂಲ ಕಿನ್ನಿಗೋಳಿ. ಕಟೀಲ್ ಹೋಗೋ ದಾರಿ, ಮುಲ್ಕಿಯಿಂದ ಕಟೀಲ್ ಹೋಗ್ತಾ ಸಿಗುತ್ತೆ ಕಿನ್ನಿಗೋಳಿ ಅನ್ನೋ ಊರು. ಆದರೆ ನಾನು ಹುಟ್ಟಿದ್ದು, ನಮ್ಮ ತಂದೆ ಟ್ರಾನ್ಸ್ಫರ್ ಆಗಿ ಎಲ್ಲ ಊರಿಗೆ ಹೋಗ್ತಾಯಿದ್ರು. ಅವ್ರು ರೆವಿನ್ಯೂ ಇನ್ಸ್ಪೆಕ್ಟರ್ ಕೆಲಸ ಶುರು ಮಾಡಿ ಚಿಕ್ಕಮಂಗ್ಳೂರಿಂದ. ಆಗ ಒಂದು ಸಿಂಗಿಟ್ಗೆರೆ ಅಂತ ಒಂದು ಊರಿದೆ, ಬೀರೂರು ಆದಮೇಲೆ ಅಜ್ಜಂಪುರ ಬಾಣಾವರ ಸ್ಟೇಷನಿಂದ ಹೋಗ್ತಿದ್ದೆ. ಆ ಸಿಂಗಿಟ್ಗೆರೆಯಲ್ಲಿ ಹುಟ್ಟಿದವನು ನಾನು. ಅದಾದಮೇಲೆ ಸಿಂಗಿಟ್ಗೆರೆಯಿಂದ ನಮ್ಮ ತಂದೆ ಬೆಂಗಳೂರಿಗೆ ಬಂದಮೇಲೆ ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲಿ ಆಗಿದ್ದು. ಅದರಲ್ಲೂ ಚಾಮರಾಜಪೇಟೆನೇ ಮೂಲ ಸ್ಥಾನ. ಆ ಚಾಮರಾಜಪೇಟೆಯಲ್ಲಿ ಅಲ್ಲೇ ಬ್ರಿಯಾಂಡ್ ಸ್ಕ್ವೇರ್ ಅಂತ ಒಂದು ಸ್ಕೂಲ್ ಇದೆ, ಸೆಂಟ್ ಜೋಸಫ್, ಅಲ್ಲೇ ಓದ್ದವನು. ಅಲ್ಲಿ ಮುಗಿಸ್ಕೊಂಡು ಆಚಾರ ಪಾಠಶಾಲೆಯಲ್ಲಿ BCom ಮಾಡಿ ಅಲ್ಲಿಂದ ಗೌರ್ಮೆಂಟ್ ಲಾ ಕಾಲೇಜಲ್ಲಿ ಲಾ ಮುಗಿಸ್ಲಿಲ್ಲ. ನನ್ನ ಜೊತೆ ಇದ್ದವರು ಯಾರೂ ಮುಗಿಸ್ಲಿಲ್ಲ. ನಿಮ್ಮ ಜೊತೆಯವರು ಮುಗಿಸ್ಲಿಲ್ಲ? ನನ್ನ ಜೊತೆ ಇರೋರು ಯಾರ್ಯಾರು ಅಂತ ಹೇಳಿದ್ರು ನಿಮಗೆ, ಮುಖ್ಯಮಂತ್ರಿ ಚಂದ್ರು, ಡಿ ರಾಜೇಂದ್ರ ಬಾಬು,
ಪಾಲಿಟಿಕ್ಸಲ್ಲಿರೋ ಬಿ ಎಲ್ ಶಂಕರು, ರಮೇಶ್ ಕುಮಾರು, ಇವರೆಲ್ಲ ಲಾ ಕಾಲೇಜ್ ಸ್ಟೂಡೆಂಟ್ಸ್. ಆದರೆ ಯಾರೂ ಪೂರ್ತಿ ಮಾಡಲಿಲ್ಲ. ಪೂರ್ತಿ ಮಾಡಿದವರು ಒಬ್ಬರು ಇಬ್ಬರು, ಲಾಯರ್ ಆದವ್ರು ಯಾರೂ ಇಲ್ಲ. ಅದು ಏನಾಯ್ತು, ನಮಗೆ ಲಾ ಕಾಲೇಜಲ್ಲಿ ಅರ್ಧ ದಿವಸ ಅವಾಗೆಲ್ಲ ಏನು ಮಾಡೋರು, ಡಿಗ್ರಿ ಆದಮೇಲೆ ಕೆಲಸ ಸಿಗದೇ ಇದ್ದರೆ ಮನೆಯಲ್ಲಿ ಗಲಾಟೆ ಯಾಕೆ ಅಂತ ಲಾ ಕಾಲೇಜಿಗೆ ಸೇರಿಸ್ಬಿಡೋರು. ಭಾಳ ಕಡಿಮೆ, 10 ರೂಪಾಯಿ ಫೀಸ್ ಏನೋ ಇತ್ತು. ಸೊ ಅರ್ಧ ದಿವಸ ಕಳೆದೋಗೋದಲ್ಲಿ. ಬೆಳಗ್ಗೆ 8 ಗಂಟೆಗೆ ಕಾಲೇಜು, 10:30 ಮುಗಿದೋಗೋದು. ನಮ್ಮ ಲೆಕ್ಚರ್ಸ್ ಎಲ್ಲ ಪ್ರೊಫೆಸರ್ಸು, ಲಾಯರ್ಸು, ಎಮಿನೆಂಟ್ ಲಾಯರ್ಸ್, ಅವ್ರು 10:30 ಹೋಗ್ಬಿಡೋರು ಕೋರ್ಟಿಗೆ. ಆಮೇಲೆ ನಾವು ಮನೆಗೆ ಹೋಗೋಂಗಿಲ್ಲ, ಅಂದರೆ ಏನಾರು ಮಾಡ್ಕೋ. ಹಾಗಾಗಿ ನಾಟಕ ಇದು ಶುರು ಆಯಿತು. ಸ್ಪೋರ್ಟ್ಸ್ ಭಾಳಷ್ಟು ಜನ ಕ್ಲಾಸಲ್ಲಿ 90% ಇದ್ದವ್ರು ಯಾರು ಲಾ ಮಾಡಬೇಕು ಅಂತ ಬಂದವರಲ್ಲ, ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡೋರು. ಯೂನಿವರ್ಸಿಟಿಗೆ ನೀವು ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಯಾವುದಾದ್ರು ಒಂದು ಕಾಲೇಜಲ್ಲಿ ಇರಬೇಕಲ್ಲ. ಹೌದು. ಸೊ ಆ ಥರ ಸ್ಟೇಟ್ ಪ್ಲೇಯರ್ಸು ಎಲ್ಲರೂ ಆ ಕಾಲೇಜಲ್ಲಿ. ನಾವೆಲ್ಲ ನಾಟಕದವರು, ನಾವು ನಾಟಕ ಮಾಡಿಕೊಂಡು ಹಾಗೆ ಅಲ್ಲಿ. ಅದಕ್ಕಿಂತ ಮುಂಚೆ ಎಲ್ಲರಲ್ಲೂ ಏನೋ ಒಂದು ಇನ್ಹರೆಂಟ್ ಟ್ಯಾಲೆಂಟ್ ಇರುತ್ತಲ್ಲ, ಅದೊಂದು ಟೀಮ್ ಫಾರ್ಮ್ ಆಯಿತು. ಡಿ ರಾಜೇಂದ್ರ ಬಾಬು ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡು ಬಂದಿದ್ದ. ಚಂದ್ರು, ನಾನು ಎಲ್ಲ ಹೀಗೆ ಅನ್ಎಂಪ್ಲಾಯ್ಡು. ಹಾಗಾಗಿ ಅಲ್ಲಿ ಭಾಳ ವಿಶೇಷ ಅಂದರೆ ನಮ್ಮ ಪ್ರೊಫೆಸರ್ಸು, ಲೆಕ್ಚರರ್ಸು ತುಂಬ ನಾಟಕಕ್ಕೆ ಎನ್ಕರೇಜ್ ಮಾಡೋರು. ಕಾರಣ ಕಾಲೇಜಿನ ಪ್ರೊಫೆಸರ್ಗಳು. ನಾವು ಒಂದು ತಿಂಗಳಿಗೊಂದು ನಾಟಕ ಮಾಡೋದಿದ್ರೆ ಹೈಕೋರ್ಟ್ ಜಡ್ಜ್ ಆಗಿದ್ರು ಬಾಲಕೃಷ್ಣ ಅವರು, ಯಾಕೆ ಈ ತಿಂಗಳು ನಾಟಕ ಮಾಡಿಲ್ಲ, ದುಡ್ಡಿಲ್ಲ ಸರ್, ತಗೊಳ್ಳಿ ಮಾಡಿ ನಾಟಕ ಅಂತೇಳೋರು. ಆಮೇಲೆ ಗೊತ್ತಾಯ್ತು ಏನಂದರೆ ಅವರೆಲ್ಲ ನಾಟಕನೂ ಮಾಡಿ ಲಾನೂ ಮಾಡಿ ಲಾಯರ್ಗಳಾಗ್ಬಿಟ್ಟು ಆ ನಾಟಕ ಮಾಡದೇ ಇದ್ದಿದ್ದು ಬಾಕಿ ಇತ್ತಲ್ಲ ಅವ್ರದ್ದು, ಅದು ನಮ್ಮ ಮುಖಾಂತರ ತೀರಿಸ್ಕೊತಾ ಇದ್ರು. ಈ ರಂಗ ನಟನಿಗೆ ನೀವು ಒಂದು ಸಲ ನೀವು ರಂಗನಟನಿಗೆ ಯಾವುದೇ ಪ್ರೊಫೆಷನ್ ತೊಗೊಳ್ಳಿ, ಯು ವಿಲ್ ಬಿ ಸಕ್ಸಸ್ಫುಲ್. ಕಾರಣ ಯಾವ ಪಾತ್ರವನ್ನು ಯಾವಾಗ ಅಳವಡಿಸ್ಬೇಕು ಅನ್ನೋದು ನಿಮಗೊಂದು ಕಲಿಸ್ಕೊಟ್ಬಿಡುತ್ತೆ. ಹಾಗಾಗಿ ಅಲ್ಲಿಂದ ನಮ್ಮ ಆ್ಯಕ್ಟಿವಿಟಿ ಶುರು ಆಯಿತು. ಈಗ ರಂಗಭೂಮಿಗೆ ಪ್ರವೇಶ ಆಗಬೇಕಾದ್ರೆ ಯಾರೊಬ್ಬರು ಗುರುಗಳಿರಬೇಕಲ್ವ? ನಿಜ. ಯಾರ ಪ್ರಭಾವಕ್ಕೆ ಒಳಗಾಗಿ ತಾವು ರಂಗಭೂಮಿ ಕಡೆ ಬಂದ್ರಿ? ನಾವು ಕಾಲೇಜಲ್ಲಿದ್ದಾಗ ರಾಜಾರಾಮ್, ಕಲಾಗಂಗೋತ್ರಿ ರಾಜಾರಾಮ್, ವಿ ವಿ ರಾಜಾರಾಮ್, ಭರತಪ್ಪನ ಸೊಂಟಕ್ಕೆ ಗಂಟೆ, ಆ ನಾಟಕದಲ್ಲಿ ನಮ್ಮನ್ನು ರಾಜಾರಾಮು ಅಲ್ಲೇ ಗಾಂಧಿನಗರದಲ್ಲಿ ಇವ್ರದ್ದಿದೆಯಲ್ಲ ಬುದ್ಧದ ಹೌದು, ಅಲ್ಲಿ ಅವ್ರು ಬಂದು ನನ್ನ ನಾಟಕ ಎಲ್ಲ ನೋಡ್ತಿದ್ದ ರಾಜಾರಾಮ್. ಅವ್ನಿಗನ್ನಿಸ್ತು ಓಕೆ ಇವ್ರನ್ನ ಬಳಸ್ಕೊಳ್ಬೋದು ಅಂತ. ನಾನು ಇದ್ದಿದ್ದು ಚಾಮರಾಜಪೇಟೆಯಲ್ಲಿ ಆದ್ದರಿಂದ ರಾಜಾರಾಮ ಚಾಮರಾಜಪೇಟೆ ಒಂಥರ ಹಬ್ಬು ಈ ಆ್ಯಕ್ಟಿವಿಟಿಗಳಿಗೆಲ್ಲ. ಅಲ್ಲಿ ರಿಹರ್ಸಲ್ಗೆ ಹೋಗ್ತಿದ್ವಿ, ನಾನು ಚಂದ್ರು ಅದರಲ್ಲಿ ಮಾಡಿದ್ವಿ. ಆಮೇಲೆ ಏಜಿಸ್ ಆಫೀಸಲ್ಲಿ ನನಗೆ ಕೆಲಸ ಸಿಕ್ತು, ಚಂದ್ರಗೆ ಯೂನಿವರ್ಸಿಟಿ. ಈ ಏಜಿಸ್ ಆಫೀಸು ಅದು ಇನ್ನೊಂದು ಚಾಮರಾಜಪೇಟೆ. ಅಲ್ಲಿ ನಾಟಕ ಅಬ್ಬೂರ್ ಜೈತಿರ್ತಾನೆ ಆಫೀಸಲ್ಲಿ ಕೆಲಸ. ನಳಿನಿ ಮೂರ್ತಿ, ಹೌದು, ಅದು ಸಾಹಿತಿಗಳು, ಉಪೇಂದ್ರ, ಇವರೆಲ್ಲ ಅಲ್ಲಿ ಅದು ಆಫೀಸಿಗೆ ಬಂದಮೇಲೂ ಅಲ್ಲೂ ತಿಂಗಳಿಗೊಂದು ನಾಟಕ ಮಾಡಿಸ್ತಿತ್ತು. ಜೈತೀರ್ಥ ಅವ್ರ ನಿರ್ದೇಶನದಲ್ಲಿ ನಾಟಕ ನಡೀತು. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಬನ್ನಿ ಹಾಗಿದ್ರೆ ಅಂತ. ಆ ನಾಟಕದಲ್ಲಿ ಒಂದು ಪಾತ್ರ ಮಾಡಿದೆ. ಅವ್ರು ಆಮೇಲೆ ಹೇಳಿದ್ರು, ನೀವು ಸಂಜೆ ಹೊತ್ತು ಏನು ಮಾಡ್ತೀರಂತ. ಏನೂ ಗೊತ್ತಿಲ್ಲ ನಮಗೆ, ಆಫೀಸ್ ಬಿಟ್ಟ ಮೇಲೆ ಅಲ್ಲಿಯೋದು ಅಷ್ಟೇ. ಹಾಗೆ ಮಾಡಬೇಡಿ, ಕಲಾಕ್ಷೇತ್ರಕ್ಕೆ ಬನ್ನಿ, ನಮ್ಮ ತಂಡಕ್ಕೆ ಬನ್ನಿ ಅಂತ ಹೇಳಿದ್ರು. ಆ ತಂಡದ ಹೆಸರು ಕನ್ನಡ ಸಾಹಿತ್ಯ ಕಲಾಸಂಘ. ಕಲಾಸಂಘ ಅದೇ ಮೊದಲನೆಯ ತಂಡ. ಇಡಿಪಸ್ ಸಂಕ್ರಾಂತಿ ಮಾಡಿದ್ದ ನಾಟಕ ಅದು. ಕಾರಂತರನ್ನ ಬೆಂಗಳೂರು ಕರೆಸಿದ್ದಂಥ ತಂಡ ಅದು. ಸೊ ಜೈತೀರ್ಥ ಅವರು ಬನ್ನಿ ಅಂತ ಹೇಳಿದ್ರು. ನಮಗೆ ಕಷ್ಟ ಆಗ್ತಾಯಿತ್ತು. ನನಗೆ ಇಷ್ಟು ಶಿಸ್ತಿರುತ್ತೆ ರಂಗಭೂಮಿಲಿ ಗೊತ್ತಿಲ್ಲ. ಸುಮ್ಮನೆ ಹೋಗೋದೇನೋ ನಾಟಕ ಮಾಡೋದು, ಅಲ್ಲಿವರೆಗೆ ಹಾಗೇ ಇತ್ತು. 5 ಗಂಟೆಗೆ ಆಫೀಸ್ ಬಿಟ್ಟರೆ 5:30 ಕಲಾಕ್ಷೇತ್ರದಲ್ಲಿ ಇರಬೇಕು, ರಿಹರ್ಸಲ್ ಮಾಡಬೇಕು, 7:30-8 ಗಂಟೆಗೆ ಮನೆಗೆ ಹೋಗ್ಬೇಕು. ಮೊದಲು ಭಾಳ ಕಷ್ಟ ಆಗ್ತಾಯಿತ್ತು, ಹೋಗ್ತಿರ್ಲಿಲ್ಲ. ಜೈತೀರ್ಥ ಬಿಡ್ತಿರ್ಲಿಲ್ಲ ಅವರು. ಯಾಕೆ ಬಂದಿಲ್ಲ ನಿನ್ನೆ? ಇಲ್ಲ ಸರ್, ಈ ಥರ ಎಲ್ಲ ಬರೋಕ್ಕಾಗ, ನಾಟಕದ ದಿವಸ ಕರೀರಿ, ಬಂದು ಏನು ಮಾಡ್ಕೊಂಡು ಹೋಗ್ತೀವಿ ಅಂತ. ಈ ಥರನೂ ಅವ್ರು ಹಾಗಾಗಲ್ಲ ಅಂಥೇಳಿ. ಮಾರೀಚನ ಬಂಧುಗಳು ನಾಟಕ, ಮೊದಲನೇ ನಾಟಕ. ಅದರಲ್ಲಿ
ಹರಿಹರಕ್ಕೆ ಹೋಗಬೇಕಿತ್ತು. ಯಾರೋ ಒಂದು ಮೇಯ್ನ್ ಆ ಪಾತ್ರ ಮಾಡೋರು ಬರಲಿಲ್ಲ. ಈ ನಾಟಕದಲ್ಲಿ ಹಾಗೆಲ್ಲ ಆಗುತ್ತೆ. 7 ಗಂಟೆಗೆ ಬಸ್ ಹತ್ರ ಇದ್ದಾಗ ಬಂದಿರಲ್ಲ ಯಾರೋ ಒಬ್ಬ. ಆವಾಗ ನನಗೆ ನೋಡಿ ರಿಚರ್ಡ್ ಇವತ್ತು ಒಬ್ಬರು ಬಂದಿಲ್ಲ, ಆ ಪಾತ್ರ ಚಿಕ್ಕದು ಮಾಡಿ ಅಂತ ಹೇಳಿದರು. ನಮಗೆ ದಡ್ರಿಗೆ ಧೈರ್ಯ ಜಾಸ್ತಿ ಅಂತ. ಧೈರ್ಯ ಬರೀ ಧೈರ್ಯ ಅಲ್ಲ, ಅದು ಅಷ್ಟು ಸೀರಿಯಸ್ ಆದ ವಿಷಯ ಅಂತ ಗೊತ್ತಿಲ್ಲ. ಪರವಾಗಿಲ್ಲ ಸರ್ ನೋಡ್ಕೋತೀನಿ ಅಂತ. ಇಲ್ಲ ಓದ್ಕೊಳ್ಳಿ ಪರವಾಗಿಲ್ಲ ಸರ್ ಅಂತ. ಈಗ ಹರಿಹರ ದಾವಣಗೆರೆಗೆ ಬಂದಾಗ ಜೈತೀರ್ಥ ಹೇಳಿದ್ರು, ಇಲ್ಲ ನೀವು ಓದಿ ಹೇಳಬೇಕು ನನಗೆ. ಈ ಥರ ಒಂದು ಡಿಸಿಪ್ಲಿನ್ಗೆ ಬಂದವರು ಅಲ್ಲ ನಾವು. ಸ್ಕೂಲ್ ಬಿಟ್ಟರೆ, ನಮ್ಮ ಸ್ಕೂಲು ಬಿಡಿ, ಮಿಷನರಿ ಸ್ಕೂಲ್ಗಳು ಭಾಳ ಸ್ಟ್ರಿಕ್ಟಾಗಿರುತ್ತೆ. ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಬಂದಿರೋದು ನಾವು. ಇದು ಇನ್ನೊಂದು ಮಿಷನರಿ ಸ್ಕೂಲ್ ಥರ ಕಾಣ್ತಿದೆಯಲ್ಲ ಅಂತೇಳಿ ಅಲ್ಲ. ನಾಟಕ ಅಷ್ಟು ಶಿಸ್ತು ಅಂತ ಐಡಿಯಾನೇ ಇಲ್ಲ ನಮಗೆ. ಆಗ ಅದನ್ನು ಬ್ಯಾಟ್ ಮಾಡಿಸಿದ್ರು, ಅಲ್ಲಿ ಮಾಡಿದ್ವಿ. ಅದು ಒಂದು ಫ್ಲ್ಯಾಶ್ ಬ್ಯಾಕ್ ಸೀನು. ಸಾಯೋಕ್ಕಿಂತ ಮುಂಚೆ ತಂದೆ ಅವನ ಮಗನಿಗೆ ಹೇಳೋದು, ಆ ಮುಖಕ್ಕೆಲ್ಲ ರೆಡ್ ಲೈಟ್ ಎಲ್ಲ ಹಾಕೋರು. ಅದು ಹಾಕ್ತಿದ್ದಂಗೆ ಭಾರಿ ಹುಮ್ಮಸ್ಸಲ್ಲಿ ಜೋರಾಗಿ ಮಾತಾಡಿಬಿಟ್ಟೆ, ಚಪ್ಪಾಳೆ ಬಿದ್ದುಬಿಡ್ತು. ಅಲ್ಲಿಗೆ ಉದಯವಾಯಿತು ಚೆಲುವು ಕನ್ನಡದ. ಆ ಚಪ್ಪಾಳೆ ಇದೆಯಲ್ಲ ಅದು ಹಾಗೆ ತಳ್ಕೊಂಡು ಇಲ್ಲಿವರೆಗೂ. ಆಮೇಲೆ ಆ ತಂಡದ ಸೆಕ್ರೆಟ್ರಿ ಆಗು ಕೆಲಸ ಮಾಡಿದೆ. ಮಾರೀಚನ ಬಂಧುಗಳು, ಉದ್ಭವ, ಸಿಕ್ಕು, ಗುಳ್ಳೆನರಿ, ಬೇಲು ಮತ್ತು ಹೊಲ ಎಲ್ಲವೂ ಆ ತಂಡದಿಂದನೇ ಆಯಿತು. ರಿಚಿ, ನಾನು ನಿಮ್ಮನ್ನು ಮೊದಲ ಬಾರಿ ರಂಗಭೂಮಿಯ ಮೇಲೆ ನೋಡಿದ್ದು ಉದ್ಭವ ನಾಟಕದಲ್ಲಿ. ಉದ್ಭವದಲ್ಲಿ ನೀವು ಮತ್ತು ಪ್ರಭು, ಶ್ರೀನಿವಾಸ್ ಪ್ರಭು. ಹೌದೌದು. ಅದು ಹೇಗೆ ನಿಮ್ಮ ಜೋಡಿ ಇದೆ, ಕರಟಕ ದಮನಕರ ತರಹ ನಿಮ್ಮ ಜೋಡಿ ಇತ್ತು ಅಂದರೆ ನೀವು ಬರ್ತಾ ಇದ್ದ ಹಾಗೆ ನಗೋದಕ್ಕೆ ಸಿದ್ಧವಾಗ್ತಾ ಇದ್ವಿ ನಾವು. ಏನು ಆ ಉದ್ಭವ ಹೇಗೆ ನಿಮಗೆ ತಿರುವನ್ನು ಕೊಡ್ತು ಆ ನಾಟಕ? ನಮಗೆ ಉದ್ಭವಕ್ಕಿಂತ ಮುಂಚೆ ಸಿಕ್ಕು ಅಂತ ಒಂದು ನಾಟಕ ಮಾಡಿ. ಹೌದು ಸಿಕ್ಕು. GS ಸದಾಶಿವ ಅವರ ಕತೆ. ಅಲ್ಲಿವರೆಗೂ ನಾವೇನು ಮಾಡ್ತಿದ್ವಿ, ನಮ್ಮಲ್ಲಿ ಕನ್ನಡದಲ್ಲಿ ಇರೋ ನಾಟಕಗಳು ಸಾಮಾನ್ಯವಾಗಿ ಅಡಾಪ್ಟೇಷನ್ಸ್ ಮಾಡ್ತಿದ್ವಿ ನಾವು ಅಲ್ಲಿವರೆಗೂ. ವೈಎನ್ಕೆ ಮನೆಗೆ ಹೋಗ್ತಿದ್ವಿ, ನಾನು ಪ್ರಭು ಎಲ್ಲ ಹೋಗ್ತಿದ್ವಿ. ಆಗ ವೈಎನ್ಕೆ ಒಂದು ಮಾತಾಡಿದ್ರು, ಈ ಪುಸ್ತಕ ಓದಿ, ಚಿಕ್ಕ ಕತೆ ಓದಿ ಅಂತ ಒಂದು ಪುಸ್ತಕ ಕೊಟ್ಟರು. GS ಸದಾಶಿವ ಅವರ ಸಿಕ್ಕು. ಪ್ರಜಾವಾಣಿಯಲ್ಲಿದ್ದರು ಅವರು. ಅದು ಅವರು ತುಂಬ ಸಪೋರ್ಟ್ ಮಾಡಿದ್ರು, ವೈಕುಂಠರಾಜು, ವೈಎನ್ಕೆ, ಸದಾಶಿವ. ಅದು ಓದಿದ ತಕ್ಷಣ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಸರ್ ನನಗೆ. ಏನು ಮಾಡೋದು, ತುಂಬ ಡಿಸ್ಟರ್ಬ್ ಆಗಿಬಿಡ್ತು ಆ ಕತೆ. ನಾನು ಆ ಥರ ಕಥೆ ಎಲ್ಲ ಓದೇ ಇರಲ್ಲ. ಈ ಕ್ಯಾಫ್ಕಾ ಈ ಥರ. ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ, ಯಾಕೆ ನಿಮ್ಮನ್ನು ಅಷ್ಟು ಕದಡ್ತು ಆ ಕಥೆ? ಆ ಕತೆ ಭಾಳ ವಿಚಿತ್ರವಾದ ಕತೆ. ಗಂಡ ಹೆಂಡತಿ ಏನೋ ಒಂದು ಮಾತು ಬರುತ್ತೆ, ಗಂಡ ಬೇಸರ ಮಾಡಿಕೊಂಡು ಮನೆಯಿಂದ ಹೊರಟ್ಬಿಡ್ತೀನಿ. ಎಲ್ಲಿಗೆ ಹೋಗಬೇಕು ಅಂತ ಅವ್ನಿಗೆ ಐಡಿಯಾ ಇಲ್ಲ. ಸೀದಾ ರೈಲ್ವೆ ಸ್ಟೇಷನ್ ಹೋಗ್ತಾನೆ, ಯಾವುದೋ ಒಂದು ಟ್ರೈನ್ ಇರ್ತಾನೆ, ಹತ್ತಿಬಿಡ್ತಾನೆ. ಆ ಟ್ರೈನು ತಾಳಗುಪ್ಪಕ್ಕೆ ಹೋಗುತ್ತೆ. ತಾಳಗುಪ್ಪ ನಿಮ್ಗೆ ಗೊತ್ತಿರ್ಬೋದು, ಕೊನೆ ನಿಲ್ದಾಣ. ಅದರ ನಂತರ ಟ್ರೈನ್ ಮುಂದೆ ಹೋಗೋದಿಲ್ಲ. ರೈಲ್ವೆ ಹಳ್ಳಿ ನಿಂತಿದ್ದು ಅಪರೂಪಕ್ಕೆ ನೀವು ನೋಡೋದು. ರೈಲ್ವೆ ಹಳ್ಳಿ ಯಾವಾಗಲೂ ನಿರಂತರವಾಗಿ ಹೋಗ್ತಾ ಇರುತ್ತೆ. ಅಲ್ಲಿ ಕೊನೆಗೊಳ್ಳುತ್ತೆ. ಆಮೇಲೆ ನಾನು ತಾಳಗುಪ್ಪಗೆ ಹೋದೆ, ಅಲ್ಲೇ ನಾನು ಸಿನಿಮಾನೂ ಮಾಡಿದೆ. ಸಾಗರ ದಾಟ್ತಿದ್ದಂಗೆ ಇಡೀ ಟ್ರೈನಲ್ಲಿ 8 ಜನ ಮಾತ್ರ ಅಷ್ಟೇ ಇರೋದು, ಹೆಚ್ಚಿರಲ್ಲ. ಅಲ್ಲಿ ಬಂದು ಅವನು ಇಳಿತಾನೆ, ಇಡೀ ಟ್ರೈನಿಂದ ಒಬ್ಬನೇ ಇಳಿತಾನೆ. ನೀವೆಲ್ಲ ನೋಡಿದಿರಲ್ಲೋ, ಖಾಲಿ ರೈಲ್ವೆ ಸ್ಟೇಷನ್ನು ಭಾಳ ಭಯಾನಕವಾದ್ದು. ಅದು ಜನ ಇದ್ದರೆ ಮಾತ್ರ ಅದು ರೈಲ್ವೆ ಸ್ಟೇಷನ್. ಇಳಿತಾನೆ, ಯಾರೂ ಇಲ್ಲ. ಹೋಗಿ ಇನ್ನೇನು ಹೊರಗೆ ಹೋಗ್ಬೇಕಾದ್ರೆ ಟಕ್ ಅಂತ ಕೈ ಮಾತ್ರ ಬರುತ್ತೆ. ಆ ಕೈ ಬರೆದಾಗ ಅವನೇನು ಮಾಡ್ತಾನೆ, ಅವನು ಏನು ಹೇಳ್ತಾನೆ, ಟಿಕೆಟ್ ಅಂತ. ಟಿಕೆಟ್ ಕೊಡ್ತಾನೆ. ಅವನು ಟಿಕೆಟ್ ನೋಡಿ, ಮೊದಲನೇ ಡೈಲಾಗ್, ಇಲ್ಲಿಗೆ ಟಿಕೆಟ್ ತೊಗೊಂಡಿದ್ದೀರಿ, ಇಲ್ಲಿಗೆ ಬಂದಿದ್ದೀರಿ ಅಂತಾನೆ. ಓಹೋ, ಹೇಗೆ ಹಿಡಿಯುತ್ತೆ ನೋಡಿ ಅದು. ಟಿ ಸಿ ಕೇಳ್ತಾನೆ, ಇಲ್ಲಿಗೆ ಟಿಕೆಟ್ ತೊಗೊಂಡು ಇಲ್ಲಿಗೆ ಬಂದಿದ್ದೀರಲ್ಲ. ನಮ್ಮ ಹೀರೋ ಭಾಳ ಜೋವಿಯಲ್ಲ, ಯಾಕೆ ಇಲ್ಲಿಗೆ ಟಿಕೆಟ್ ಬಂದವರು ಇನ್ನೆಲ್ಲ ಹೋಗ್ತಾರೇನೋ. ಇಲ್ಲಿಗೆ ಬರಬೇಕು ಅಂತ ಬಂದಿರಲ್ಲ, ಆದರೆ ಬಂದುಬಿಡ್ತಾರೆ.
ಇಲ್ಲಿಗೆ ಬರಬೇಕು ಅಂತ ಯಾರೂ ಬಂದಿರಲ್ಲ, ಆದರೆ ಬಂದುಬಿಡ್ತಾರೆ ಅಂತಾನೆ. ಈ ಥರದ್ದೇ ಡೈಲಾಗ್ಸ್ ಅದು. ಹೌದಾ? ನಗ್ತಾನೆ ಇವನು. ಎವ್ರಿಥಿಂಗ್ ಈಸ್ ಅಬ್ಸರ್ಡ್. ಇಲ್ಲಿ ಊರು ಎಲ್ಲಿದೆ ಅಂದರೆ, ನಾನು ಟಿ ಟ್ರೈನಲ್ಲಿ ಬರ್ತೀನಿ, ಇದೇ ಟ್ರೈನಲ್ಲಿ ವಾಪಸ್ ಹೋಗ್ತೀನಿ. ಇದರ ಆಚೆಗೆ ಏನಿದೆ ಅಂತ ಯಾವತ್ತೂ ನಾನು ಇಳಿದೇ ಇಲ್ಲ. ಸಿ ದ ಮೊನಾಟನಿ ಆಫ್ ಲೈಫ್. ಅವನ ಕೆಲಸ ಇಡೀ ಲೈಫ್ ಒಂದು ಟ್ರೈನಲ್ಲೇ ಕಳೆದುಬಿಟ್ಟಿರ್ತಾನೆ ಸರ್ ಅವನು. ಆ ಹೇಳ್ತಾನೆ ಟಿ ಸಿ, ಗೊತ್ತಿಲ್ಲ ನಾನು ಯಾವತ್ತೂ ಇಳಿದು ಹೋಗಿಲ್ಲ ಅಂತ ಹೇಳ್ತಾರೆ. ಇದರ ಆಚೆಗೆಲ್ಲ ಒಂದು ಊರಿದೆ ಅಂತ ಹೇಳ್ತಾರೆ ಅಂತ. ಹೀಗೆ ಶುರು ಆಗುತ್ತೆ ಸರ್ ಅದು. ಅವನು ಆ ಊರಿಗೆ ಎಂಟ್ರಾದರೆ ಎಲ್ಲವೂ ಅದೇ ಥರ ನಿಗೂಢ ಪ್ರಶ್ನೆಗಳು ಅವನಿಗೆ. ನೀವು ರೈಲಲ್ಲಿ ಬಂದಿದ್ದ ಅಂತ ಕೇಳ್ತಾರೆ. ಆ ಪಾತ್ರ ನಂದು. ಅಲ್ಲೊಂದು ಸಣ್ಣ ಹೋಟ್ಲಿನ ಓನರ್, ಆ ಮಂಗಳೂರು ಉಡುಪಿ ಸ್ಟೈಲಲ್ಲಿ ಮಾತಾಡೋರು. ನೀವು ರೈಲಲ್ಲಿ ಬಂದದ್ದಾ ಅಂತ ಕೇಳ್ತಾನೆ. ಹೌದು. ಯಾಕೆ ಅಂತ. ರೈಲ್ ಬರೋದು ಗೊತ್ತುಂಟು, ಅದರಲ್ಲಿ ಜನ ಬರ್ದದ್ದೇ ತಿಳಿದದ್ದು ಇವತ್ತೇ ನೋಡಿ. ಸಿ, ಮಾತು ತಮಾಷೆ ಕಾಣ್ತದೆ, ಎಲ್ಲದರ ಹಿಂದೆ ಒಂದು ನಿಗೂಢತೆ. ಅವನು ಹೋಗ್ತಾ ಒಬ್ಬೊಬ್ಬರು ನೀವು ಮೇಷ್ಟ್ರ ಮಗಳನ್ನು ನೋಡ್ಲಿಕ್ಕೆ ಬಂದದ್ದ. ಓಹೋ. ಹಾಂ. ಸಿ, ಕತೆ ಹಾಗೆ ನಿಧಾನಕ್ಕೆ ಬಿಡಿಸ್ಕೊಳ್ತಾ ಹೋಗುತ್ತೆ. ಆ ಕಮಲಿಯನ್ನು ನೋಡ್ಲಿಕ್ಕೆ ಬಂದದ್ದ. ಅವಳು ಸತ್ತೋದ್ಲು, ಗೊತ್ತಾಯ್ತಲ್ಲ. ಅವಳು ಹೆಣ ತೇಳ್ತಿತ್ತಂತಲ್ಲ ಕೆರೆಯಲ್ಲಿ. ಸಿ, ಹೀಗೆ ಕತೆ ಹೋಗ್ತದೆ. ಹೋಗ್ತಾ ಹೋಗ್ತಾ ಹೋಟ್ಲಲ್ಲಿ ಮಾಣಿ ಅಂತ ಒಬ್ಬ ಚಿಕ್ಕ ಹುಡುಗ, ರಘುನಂದನ್ ನನ್ನ ಜೊತೆ ಮಾಡಿ, ಚಿಕ್ಕವನು. ಅವನೊಬ್ಬನೇ ಇವನ ಜೊತೆ ಸರಿಯಾಗಿ ಮಾತಾಡೋದು, ಮಿಕ್ಕಿದವರೆಲ್ಲ ನಿಗೂಢರಾಗೆ ಮಾತಾಡ್ತಾರೆ. ಅವನ್ನ ಕೇಳ್ತಾರೆ, ನೀನು ಯಾವ ಊರು ಅಂತ. ಗೊತ್ತಿಲ್ಲ, ಒಂದು ಸಣ್ಣ ಹಳ್ಳಿ ನಮ್ಮದು. ಮತ್ತು ಇಲ್ಲಿ ಯಾರು? ನಮ್ಮ ಅಪ್ಪ ತಂದು ಬಿಟ್ಟೋದ್ದು. ಅಬ್ಬೆ ಆಗಾಗ ನೆನಪಾಗ್ತಾಳೆ ಅಂತಾನೆ. ಅಬ್ಬೆ ನೋಡೋಕೆ ಹೋಗೋದಿಲ್ಲ ನಾನು. ಇಲ್ಲ, ಕರ್ಕೊಂಡು ಹೋಗೋದಿಲ್ಲ ನನ್ನ. ಮತ್ತು ಅಪ್ಪ ಬರೋದು, ಬರ್ತಾನೆ, ಆ ಯಜಮಾನ್ರ ಹತ್ರ ಒಂದಷ್ಟು ದುಡ್ಡು ತೊಗೊಂಡು ಹೋಗ್ತಾನೆ ಅಷ್ಟೇ. ಸಿ ಈಸ್ ಅನದರ್ ಕ್ಯಾರೆಕ್ಟರ್ ಲೈಕ್ ಯು. ಇವನು ಹೋಗ್ತಾನೆ, ಒಬ್ಬ ಕಾನ್ಸ್ಟೇಬಲ್ ಕರೆದು ಗದರಿಸ್ತಾನೆ, ನಿಮಗೇನು ಇಲ್ಲಿ ಕೆಲಸ? ಅರೆ, ಯಾಕೆ ಇಲ್ಲಿ ಬರಬಾರ್ದ ಅಂತಾನೆ. ಬಂದಿದ್ದೀರಿ, ನಿಮ್ಮ ಕೆಲಸದಿಂದ ಮಾಡಿ ಹೋಗಿ, ಇಲ್ಲಿ ಇಲ್ಲದೆ ಜವಾಬ್ದಾರಿ ಮಾಡಲಿಕ್ಕೆ ಹೋಗ್ಬೇಡಿದ್ದು. ಎ ಫಿಯರ್ ಡೆವಲಪ್ಸ್. ಕೊನೆಗೆ ಎಂಡ್ ಹೇಗಾಗುತ್ತೆ ಅಂದರೆ, ಅವನ ಮೇಲೊಂದು ಅಪವಾದ ಹೊರಿಸಿ ಕಮಲಿಯನ್ನು ಮರ್ಡ್ರ್ ಮಾಡಿದವನು ಅಂತ ಹೇಳಿ ಮಾಣಿಯನ್ನು ಕೊಂದು ಆ ಓನರು ಇವನ ಮೇಲೆ ಅದನ್ನು ಹಾಕಿ ಜೈಲಿಗೆ ಹಾಕ್ತಾರೆ. ಅಲ್ಲೇ ಎಂಡ್ ಆಗಿಬಿಡ್ತು. ವಾಪಸ್ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಇದು ಓದಿದಾಗ ನನಗೆ ನಿದ್ದೆ ಬರಲಿಲ್ಲ. ಎಸ್, ಈ ಥರ ಒಂದು ನಡೆದೋಗ್ಬಿಟ್ರೆ. ಆ್ಯಂಡ್ ಇದೆಲ್ಲೇ ನಿಮ್ಮೂರಲ್ಲೇ ಆ ಥರದೊಂದು ಜಾಗ ಇದೆ. ಇದೇ ಕಾರಣಕ್ಕೆ ತಾವು ಇದನ್ನು ನಾನು ಪ್ರಭು ಹತ್ರ, ಶ್ರೀನಿವಾಸ ಪ್ರಭು ನಾನು ಒಟ್ಟಿಗೆ ಇದ್ವಲ್ಲ, ಒಟ್ಟಿಗೆ ಪ್ರಭು ಹೇಳಿದೆ, ONKಗೆ ಹೋಗಿ ಹೇಳಿದ್ವಿ, ಸರ್ ಓದಿದ್ವಿ ತುಂಬ ಡಿಸ್ಟರ್ಬ್. ಯಾಕೆ ಕೊಟ್ಟಿದ್ದು ಗೊತ್ತಾ ನನಗೆ? ಈ ಮೆಂಟಲ್ ಡಿಸ್ಟರ್ಬೆನ್ಸ್ ನಿಮ್ಗೆ ಆಯ್ತಲ್ಲ, ಇದನ್ನು ಜನಕ್ಕೆ ಟ್ರಾನ್ಸ್ಫರ್ ಮಾಡಿ, ಅಂದರೆ ನಾಟಕ ಮಾಡಿ. ಅದು ನನ್ನ ಪ್ರಕಾರ ಕನ್ನಡದ ಒರಿಜಿನಲ್ ಕಥೆಯಿಂದ ಮಾಡಿದಂಥ ಮೊದಲನೇ ನಾಟಕ. ಅದು ನಮ್ಮನ್ನು ಮ್ಯಾಂಚೆಸ್ಟರ್ಗೆ ಕರ್ಕೊಂಡೋಯ್ತು. 1988 ಅಲ್ವಾ? ಹೌದೌದು ಹೌದು. ಹಾಗೆ ಸಿಕ್ಕು ನನಗೆ ಆ ಪಾತ್ರ ಮಾಡಿದ್ದು ತುಂಬ ಭಾರಿ ಪಬ್ಲಿಸಿಟಿ ಕೊಡ್ತು. ಅದಾದಮೇಲೆ ಉದ್ಭವ ಎಲ್ಲ ಮಾಡಿದ್ವಿ. ರಿಚಿ, ಒಂದು ಕೆಲಸ ಮಾಡೋಣ. ಸದ್ಯಕ್ಕೆ ನಾನೊಂದು 5 ಪ್ರಶ್ನೆಗಳನ್ನು ಕೇಳಿಬಿಡ್ತೇನೆ. ಓಕೆ ಓಕೆ. ಕೇಳಿ ಆದಮೇಲೆ ನಮ್ಮ ಕಾರ್ಯಕ್ರಮ, ನಮ್ಮ ಹರಟೆ ಎಲ್ಲವನ್ನು ಮುಂದುವರಿಸೋಣ. ತಾವು ಅನುಮತಿ ಕೊಟ್ಟರೆ ಆರಂಭಿಸ್ಬೋದಾ ಪ್ರಶ್ನೆಗಳನ್ನು? ಮೊದಲ ಪ್ರಶ್ನೆಯನ್ನು ನೋಡೋಣ. ಜೀಸಸ್ ಎನ್ನುವ ಶಬ್ದದ ಅರ್ಥವೇನು? ಶ್ರೇಷ್ಠ ರಕ್ಷಕ. 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 ಮುಂದಿನ ಪ್ರಶ್ನೆ, ಯಾವುದು ಬುದ್ಧಿವಂತ ಮನುಷ್ಯರಿಗೆ ಯೇಸುವನ್ನು ಹುಡುಕೋದಿಕ್ಕೆ ಸಹಾಯವನ್ನು ಮಾಡ್ತು? ಸ್ಟಾರ್ ಆಫ್ ಬೆತ್ಲೆಹೆಮ್, ಸ್ಟಾರ್ ಆಫ್ ನಜರತ್. ಸ್ಟಾರ್ ಆಫ್ ಬೆತ್ಲೆಹೆಮ್. ಬೆತ್ಲೆಹೆಮ್. ಮುಂದಿನ ಪ್ರಶ್ನೆ, ಜೋಸೆಫ್ ಮತ್ತು ಮೇರಿ
ಬೆತ್ಲೆಹೆಮ್ ನಗರಕ್ಕೆ ಯಾಕೆ ಹೊರಟರು? ಉತ್ಸವದಲ್ಲಿ ಪಾಲುಗೊಳ್ಳಲು, ಜನಗಣತಿಯಲ್ಲಿ ಪಾಲುಗೊಳ್ಳಲು? ಜನಗಣತಿಯಲ್ಲಿ ಪಾಲುಗೊಳ್ಳಲು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಮೊದಲ ಬಾರಿಗೆ ಯಾರು ಬೋಧಿಸಿದರು? ಥಾಮಸ್ ದಿ ಅಪೋಸ್ಟಲ್, ಜೇಮ್ಸ್ ದ ಗ್ರೇಟ್? ಥಾಮಸ್ ದಿ ಅಪೋಸ್ಟಲ್. ಮುಂದಿನ ಪ್ರಶ್ನೆ. ಕರ್ನಾಟಕದ ತೋನ್ಸೆಪಾರ್ ದ್ವೀಪವನ್ನು ಸೇಂಟ್ ಮೇರೀಸ್ ಐಲ್ಯಾಂಡ್ ಎಂದು ಯಾರು ನಾಮಕರಣವನ್ನು ಮಾಡಿದ್ರು? ವಾಸ್ಕೋಡಗಾಮನ, ಫರ್ಡಿನಂಡ್ ಮೆಗೆಲಾನ್? ಇಬ್ಬರಲ್ಲಿ ಯಾರು ಅಂತ? ವಾಸ್ಕೋಡಗಾಮ ಇರ್ಬೋದು. ವಾಸ್ಕೋಡಗಾಮ ಇರಬೇಕು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆಗೆ ಉತ್ತರ ತಾವು ಹೇಳಿದಿರಿ ರಕ್ಷಕ ಅಂತ. ಉತ್ತರ ಸರಿಯಾಗಿದೆ. ಹಿಬ್ರೂ ಭಾಷೆಯಲ್ಲಿ ರಕ್ಷಕ ಅಥವಾ ನಮ್ಮನ್ನು ರಕ್ಷಿಸುವ ದೈವ ಎನ್ನುವ ಅರ್ಥ ಬರುತ್ತಂತೆ ಜೀಸಸ್ ಅನ್ನೋ ಶಬ್ದಕ್ಕೆ. ಪುಸ್ತಕ ತಮಗೆ ದೊರೀತಾ ಇದೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸ್ಟಾರ್ ಆಫ್ ಬೆತ್ಲೆಹೆಮ್, ಈ ಮೂವರು ಬುದ್ಧಿವಂತರು ಪೂರ್ವದ ಕಡೆಯಿಂದ ಬಂದರು. ಯೇಸು ಕ್ರಿಸ್ತ ಎಲ್ಲಿ ಹುಟ್ಟಿದ್ದಾನೆ ಅನ್ನೋದನ್ನು ತೋರಿಸೋದಕ್ಕೆ ಈ ನಕ್ಷತ್ರ ನೆರವಾಯಿತು ಅಂತ ನಮ್ಮ ನಂಬಿಕೆ. ಹಾಗಾಗಿ ಸ್ಟಾರ್ ಆಫ್ ಬೆತ್ಲೆಹೆಮ್ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಜನಗಣತಿಯಲ್ಲಿ ಪಾಲುಗೊಳ್ಳಲು ತಮ್ಮ ಉತ್ತರ ಅದೇ ಆಗಿತ್ತು. ಉತ್ತರ ಸರಿಯಾಗಿದೆ. ಅಗಸ್ಟಸ್ ಸೀಸರ್ ಈ ಜನಗಣತಿಯನ್ನು ಮಾಡಬೇಕು ಅಂತ ಆಜ್ಞೆಯನ್ನು ಮಾಡಿರ್ತಾನೆ. ಹಾಗಾಗಿ ಇವರು ನಜರತ್ತಿಂದ ಬೆತ್ಲೆಹೆಮ್ಗೆ ಬಂದಿರ್ತಾರೆ, ಜೀಸಸ್ನ ತಂದೆ ತಾಯಿಗಳು. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಥಾಮಸ್ ದಿ ಅಪೋಸ್ಟಲ್, ಉತ್ತರ ಸರಿಯಾಗಿದೆ. ಅಪೋಸ್ಟಲ್ ಅಂತ ಹೇಳ್ತಂದರೆ ಯೇಸು ಕ್ರಿಸ್ತನ ನೇರ ಶಿಷ್ಯರು ಅನ್ನೋ ಅರ್ಥ ಬರುತ್ತೆ. 12 ಜನ ಶಿಷ್ಯರು ಇದ್ದರು. ಈ 12 ಜನ ಜಗತ್ತಿನ 12 ಭಾಗಗಳಿಗೆ ಹೋಗಿ ಕ್ರೈಸ್ತ ಧರ್ಮವನ್ನು ಬೋಧಿಸ್ತಾರೆ. ಹಾಗಾಗಿ ಥಾಮಸ್ ನಮ್ಮ ಭಾರತಕ್ಕೆ ಬರ್ತಾರೆ. ಅವರು ಕ್ರಿಸ್ತಶಕ 52ರಲ್ಲಿ ಕೇರಳದ ಕೊಡಂಗನಲ್ಲೂರು ಅನ್ನೋ ಸ್ಥಳಕ್ಕೆ ಬಂದರು ಅಂತ ದಾಖಲೆಗಳು ಇದೆ. ಕ್ರಿಸ್ತಶಕ 72ರಲ್ಲಿ ಇವರು ಮದ್ರಾಸಲ್ಲಿ ಇರ್ತಕ್ಕಂಥ ಸೈಂಟ್ ಥಾಮಸ್ ಮೌಂಟ್, ಮೈಲಾಪುರಲ್ಲಿ ಇವರು ಮರಣವನ್ನು ಹೊಂದುತ್ತಾರೆ. ಹಾಗಾಗಿ ಕ್ರೈಸ್ತ ಧರ್ಮವನ್ನು ಭಾರತಕ್ಕೆ ಪರಿಚಯ ಮಾಡಿಕೊಟ್ಟಂಥ ಕೀರ್ತಿ ಥಾಮಸ್ ಅವರಿಗೆ ದೊರೆಯುತ್ತೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಾಸ್ಕೋಡಗಾಮ ಸರಿಯಾದ ಉತ್ತರ. 1498ರಲ್ಲಿ ವಾಸ್ಕೋಡಗಾಮ ಭಾರತಕ್ಕೆ ಅಂತ ಬಂದಾಗ ಮೊದಲು ಈ ತೋನ್ಸೆಪಾರ್ ದ್ವೀಪಕ್ಕೆ ಬರ್ತಾನೆ. ಆವತ್ತು ಕಾಕತಾಳೀಯೋ ಏನೋ ಗೊತ್ತಿಲ್ಲ, ಆವತ್ತು ಕ್ರಿಸ್ಮಸ್ ಹಬ್ಬ ಆಗಿರುತ್ತೆ. ಹಾಗಾಗಿ ಆ ದ್ವೀಪಕ್ಕೆ ಅವನ ಹೆಸರನ್ನು ಕೊಡ್ತಾನೆ, ಸೈಂಟ್ ಮೇರೀಸ್ ಐಲ್ಯಾಂಡ್ ಅಂತ ಕರೀತಾನೆ. ಕರೆದು ಆದಮೇಲೆ ಆತ ಕೇರಳದ ಕಲ್ಲಿಕೋಟೆ ಕಡೆ ಹೋಗ್ತಾನೆ. ಅದೇ ನಮ್ಮ ಪಠ್ಯಪುಸ್ತಕಗಳಲ್ಲೆಲ್ಲ ಏನು ಮಾಹಿತಿ ಬರುತ್ತೆ ಅಂದರೆ ನೇರವಾಗಿ ಆತ ಕಲ್ಲಿಕೋಟೆಗೆ ಹೋದ ಅಂತ ಬರುತ್ತೆ. ಆದರೆ ಒಂದು ಸೂಕ್ಷ್ಮ ವಿವರ ಅಂದರೆ ಮೊದಲು ಇಲ್ಲಿ ತೋನ್ಸೆಪಾರ್ ದ್ವೀಪಕ್ಕೆ ಬಂದು ಇಲ್ಲಿಂದ ಕಲ್ಲಿಕೋಟೆಗೆ ಹೋದ, ಹೀಗೆ ವಾಸ್ತವ ಇರೋದು. ನಾವೇನು ಮಾಡಿದ್ದೇವೆ, ವಾಸ್ಕೋಡಗಾಮ ಕೊಟ್ಟಂಥ ಹೆಸರು ಏನಿದೆ ಸೈಂಟ್ ಮೇರೀಸ್ ದ್ವೀಪ ಅಂತ, ಅದನ್ನೇ ಇವತ್ತಿಗೂ ಬಳಸ್ತಾ ಇದ್ದೇವೆ. ನಮ್ಮದೇ ಆದ ಒಂದು ಹೆಸರು ಆ ದ್ವೀಪಕ್ಕೆ ಇತ್ತು ಅನ್ನೋದನ್ನು ಮರ್ತು ಬಿಟ್ಟಿದ್ದೀವಿ. ಇಲ್ಲ, ನಿಮಗೆ ಈಗಲೂ ಅದು ಉಡುಪಿ ಹತ್ರ ಇದೆ. ಹೌದು ಹೌದು, ಮಲ್ಪೆ ಹತ್ರ. ಮಲ್ಪೆ, ಅದನ್ನು ತೋನ್ಸೆ ಅಂತಲೂ ಕರೀತಾರೆ. ಹೌದಾ? ಅಲ್ಲ, ಕರಿಬೋದು, ಆದರೆ ನಮ್ಮ ಪಠ್ಯಪುಸ್ತಕಗಳಲ್ಲಿ ಬರಬೇಕಲ್ಲ. ಇಲ್ಲ, ತೋನ್ಸೆ ಅಂತ ಊರಿನ ಜನ ತೋನ್ಸೆ ಅಂತಾನೆ ಬಳಸ್ತಾರೆ. ಊರಿನವ್ರು ಬಳಸ್ತಾರೆ, ಅದೇ ದ್ವೀಪಕ್ಕೆ ಬಳಸಲ್ವೇ ನಾವು? ಅದೇ ಅದೇ ಅಲ್ಲ, ದ್ವೀಪ ಬೇರೆ, ಆ ಇಡೀ ಏರಿಯಾ ತೋನ್ಸೆ ಇಸ್ ದ ಹೋಲ್ ಏರಿಯಾ. ಇವನು ಆ ಐಲ್ಯಾಂಡ್ ಮಾತ್ರ ಸೈಂಟ್ ಮೇರೀಸ್ ಐಲ್ಯಾಂಡ್. ಹೌದು ಹೌದು, ಅದೇ ಇಡೀ ಪ್ರದೇಶ ತೋನ್ಸೆ. ಬಹಳ ಒಳ್ಳೆ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ ನಮಗೆ. ಈಗ ಇನ್ನೂ ನಿಮ್ಮ ಹತ್ರ ತುಂಬ ಮಾತುಕತೆ ಆಡೋದಿದೆ, ಜಗಳ ಮಾಡೋದಿದೆ. ಹರಟೆ ಮಲರನ್ನ ಹಾಗೆ ಕಳಿಸ್ಬಿಡೋಕ್ಕಾಗತ್ತಾ? ಕಳ್ಸೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಜೊತೆ ಮುಂದಿನ ಅಧ್ಯಾಯದಲ್ಲಿ ನಮ್ಮ ರಿಜಿ ಜೊತೆ ಇನ್ನೊಂದಷ್ಟು ಮಾತುಕತೆ ಆಡ್ತಾ, ಅವರಿಗೆ ಹರಟೆ ಮಲ್ಲ ಅಂತ ಏನು ಬಿರುದನ್ನು ತಾವು ಕೊಟ್ಟಿದ್ದೀರಿ ಅದು ಸಾರ್ಥಕ ಆಗಬೇಕಲ್ವಾ? ಸಾರ್ಥಕ ಆಗಬೇಕು ಅನ್ನೋದಾದರೆ, ಅದನ್ನು ನೀವು ನೋಡಬೇಕು ಅನ್ನೋದಾದರೆ ನಮ್ಮ ಮುಂದಿನ ಕಾರ್ಯಕ್ರಮದವರೆಗೆ ತಾವು ಕಾಯಬೇಕು. ಸದ್ಯಕ್ಕೆ ತಮ್ಮಿಂದ ಅನುಮತಿಯನ್ನು ಪಡೆದು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.